ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈಗ ನೋಡಿ ಬೆಳಿಗ್ಗೆ 8 ಗಂಟೆ ಆಯಿತು. ಬಾಗಿಲಿಗೆಲ್ಲ ಕಸ ಹೊಡೆದು ರಂಗೋಲಿ ಎಲ್ಲ ಹಾಕಿ ಹೊರಗಿನಿಂದೆಲ್ಲ ನೇಚರ್ ತೋರಿಸ್ತಾ ಇದ್ದೀನಿ. ಈ ಥರ ಇದೆ ವಾತಾವರಣ ಎಲ್ಲ. ಇನ್ನೂ ಬಿಸಿಲು ಬಂದಿಲ್ಲ. ಈ ಥರ ಇದೆ. ಈಗ ಒಳಗಡೆ ಬಂದೆ. ಚಹಾ ಮಾಡಬೇಕಂತ ಹೇಳಿ ಚಹಾ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಚೆನ್ನಾಗಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ಚಹಾ ಕುದೀತಾ ಇದೆ. ಆಮೇಲೆ ನಾಷ್ಟ ಅದು ಮಾಡಬೇಕು. ದೋಸೆ ಮಾಡಬೇಕು. ಇವತ್ತು ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೀನಿ. ದೋಸೆ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ಆಮೇಲೆ ಸ್ಟಿಚ್ಚೆಲ್ಲ ಮಾಡಬೇಕು. ಎಷ್ಟು ಬೇಗ ಕೆಲಸ ಮಾಡಿದರೂ ಬೇಗ ಆಗಲ್ಲ. ನಾನು ಬೇಗ ಕೂತ್ಕೋಬೇಕು ಇವತ್ತು ಸ್ಟಿಚ್ಚಿಂಗಿಗಂತ ಹೇಳಿ ಬೇಗ ಮಾಡ್ತಾ ಇದ್ದೀನಿ. ಆದರೂ ಕೂಡ 9 ಗಂಟೆ ಆಯಿತು. ಚಹಾ ಒಂದು ಕುಡಿದ್ಬಿಟ್ಟು ಈಗ ನಾಷ್ಟ ಮಾಡ್ಕೋತೀನಿ. ನಾಷ್ಟ ಮಾಡಿಕೊಂಡು ಹಾಗೆ ಸ್ಟಿಚ್ಚಿಂಗಿಗೆ ಕೂಡಬೇಕು. ಮನೆ ಕ್ಲೀನ್ ಎಲ್ಲ ಮಾಡೋದ್ರೊಳಗೆ ಟೈಮ್ ಆಗಿಬಿಡುತ್ತೆ. ಕಸ ಎಲ್ಲ ಹೊಡೆದು ಒರೆಸೋದು ಎಲ್ಲ ಮಾಡೋದ್ರಲ್ಲಿ ಟೈಮು ಹೋಗಿಬಿಡುತ್ತೆ. ಆಮೇಲೆ ರಾತ್ರಿ ಎಲ್ಲ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟಿಚ್ಚಿಂಗಿಗೆ ಕೂಡಬೇಕು. ಈಗ ಕಸ ಹೊಡಿತಾ ಇದ್ದೀನಿ. ಈಗ ಚಹಾ ಸೋಸ್ಕೋಬೇಕು. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿನಿಂದ ನಮಗೂ ಕೂಡ ಒಂದು ಖುಷಿಯಾಗತ್ತೆ. ಹಾಗೆ ಏನಾದರೂ ತಪ್ಪಿದ್ದಲ್ಲಿ ಅದನ್ನು ಕೂಡ ಹೇಳಿ. ದಯವಿಟ್ಟು ಎಲ್ಲರೂ ತಪ್ಪದೆ ಕಮೆಂಟ್ ಮಾಡಿ. ಈಗ ವಾಕಿಂಗಿಗೆ ಬಂದೆ. ಚಹಾ ಎಲ್ಲ ಕುಡಿದು ಸೂರ್ಯ ಎಷ್ಟು ಮೇಲೆ ಬಂದಿದ್ದಾನೆ ಈಗ ಒಂದು 2-3 ಮಳೆ ಬಿದ್ದಿದ್ದಕ್ಕೆ ಎಲ್ಲ ಸ್ವಲ್ಪ ಹಸಿರಾಗಿಬಿಟ್ಟಿದೆ. ಎಲ್ಲನೂ ಚೆನ್ನಾಗಿ ಕಾಣ್ತಾ ಇದೆ. ಹಸಿರಾಗಿದ್ದಕ್ಕೆ ಅಲ್ಲಲ್ಲಿ ಎಲ್ಲ ಹುಲ್ಲು ಬೆಳ್ಕೊಂಬಿಟ್ಟಿದೆ. ಈಗ ಸ್ವಲ್ಪ ಮಳೆ ಆದರೆ ಸಾಕು, ಹುಲ್ಲು ಬೆಳ್ಕೊಂಬಿಡುತ್ತೆ. ಆಗ ನೇಚರೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಡೈಲಿ ಹೀಗೆ ವಾಕಿಂಗಿಗೆ ಬಂದರೆ ಒಂಥರ ನೇಚರ್ ಜೊತೆ ಒಂಥರ ಖುಷಿ ಆಗುತ್ತೆ. ಹಾಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ಥರ ಇದೆ ವಾತಾವರಣ ಎಲ್ಲ. ಬಿಸಿಲು ಬರ್ತಾ ಇದೆ ಈಗ. ಆದರೂ ಬೆಳಿಗ್ಗೆನೇ ಎಷ್ಟೊಂದು ಖಡಕ್ ಬಿಸಿಲಿದೆ. ಮಧ್ಯಾಹ್ನ ಅಂತೂ ಹೊರಗಡೆ ಬರೋದಕ್ಕೆ ಆಗಲ್ಲ, ಅಷ್ಟು ಬಿಸಿಲಿರುತ್ತೆ. ಸುಡು ಬಿಸಿಲು. ಈಗ ಹೋಗಿ ಬಂದೆ. ಮತ್ತೆ ದೋಸೆ ಮಾಡ್ತಾ ಇದ್ದೀನಿ. ದೋಸೆ ಮಾಡಿಕೊಂಡು ಚಟ್ನಿ ಮಾಡ್ಕೊಂಡಿದ್ದೀನಿ. ದೋಸೆ ಎಲ್ಲ ತಿಂದುಬಿಟ್ಟು ಆಮೇಲೆ ಸ್ಟಿಚ್ಚಿಂಗಿಗೆ ಕೂಡಬೇಕು. ಗರಿಗರಿಯಾಗಿ ಮಾಡಿದ್ದೀನಿ ದೋಸೆ. ಈಗ ಚಟ್ನಿ ಮಾಡ್ಕೊಂಡಿದ್ದೀನಿ. ಮತ್ತೇನು ಪಲ್ಯ ಅದು ಮಾಡಿಲ್ಲ. ಈಗ ಸ್ಟಿಚ್ಚಿಂಗಿಗೆ ಕೂತ್ಕೊಂಡೆ. ಎಲ್ಲ ಅರ್ಜೆಂಟ್ ಬ್ಲೌಸ್ಗಳೇ. ಜಾಸ್ತಿ ಎಲ್ಲ ಬರೋದು ನನಗೆ ಅರ್ಜೆಂಟ್ ಬ್ಲೌಸ್ಗಳೇ. ಬೇಗ ಕೊಡ್ತೀನಂತ ಹೇಳಿ ಇಲ್ಲೇ ಬರ್ತಾರೆ. ಒಂದು 4 ದಿನ ಇದ್ದಾಗ ಬಂದುಬಿಡ್ತಾರೆ, ಕೊಟ್ಟು ಹೋಗ್ತಾರೆ. ಒಂದು 4 ಬ್ಲೌಸು 4 ದಿನಕ್ಕೆ ಕೊಡಿ ಅಂತ ಹೇಳಿ ಏನು ಮಾಡಬೇಕು.
ಫ್ರೆಂಡ್ಸ್, ಈ ಥರ ಇದ್ದರೆ ನಮಗೂ ಒಂಥರ ಟೆನ್ಷನ್ ಆಗಿಬಿಡುತ್ತೆ. ಅರ್ಜೆಂಟ್ ಆದ ಕೂಡಲೇ ಟೈಮಿಗೆ ಹೊಲಿದು ಕೊಡಬೇಕಲ್ಲ ಅಂತ ಹೇಳಿ ತುಂಬ ಟೆನ್ಷನ್ ಆಗುತ್ತೆ ನೋಡಿ. ಆಗ ಆರಾಮಾದರೂ ಒಂದು 15 ದಿನ ಹೀಗೆ ಟೈಮ್ ಕೊಟ್ಟರೆ ಚೆನ್ನಾಗಿರುತ್ತೆ, ಆರಾಮಾಗಿ ಹೊಲಿಬೋದು. ಈ ಥರ 4 ದಿನಕ್ಕೆ ಕೊಡಿ, ಒಂದು ವಾರದ ಒಳಗಡೆನೇ ಕೊಡಿ ಅಂದ ಕೂಡಲೇ ತುಂಬ ಟೆನ್ಷನ್ ಆಗುತ್ತೆ. ಒಂದೊಂದು ಟೈಮಲ್ಲಿ ಸ್ಟಿಚ್ ಮಾಡೋದಕ್ಕಾಗತ್ತೆ, ಒಂದೊಂದು ಟೈಮಲ್ಲಿ ಆಗಲ್ಲ. ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಅಂಥ ಟೈಮಲ್ಲಿ ನಮಗಂತೂ ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ ನೋಡಿ. ಒಂದೊಂದು ಸಲ ಮಷೀನು ತುಂಬ ಕಾಡ್ತಾ ಇರುತ್ತೆ, ಹಾಗಂತೂ ತಲೆ ಕೆಟ್ಟು ಹೋಗುತ್ತೆ ನೋಡಿ. ಈಗಂತೂ ಸ್ವಲ್ಪ ದಾರನೇ ಭಾಳ ಸಿಕ್ಕಾಪಟ್ಟೆ ಕಟ್ಟಾಗ್ತಾ ಇದೆ, ಯಾಕೋ ಏನೋ ಗೊತ್ತಿಲ್ಲ. ಒಂದೊಂದು ಸಲ ಚೆನ್ನಾಗಿರುತ್ತೆ, ಒಂದೊಂದು ಸಲ ತುಂಬಾ ಕಾಟ ಕೊಡುತ್ತೆ. ಮಷೀನು ಬೇರೆ ಮಷೀನ್ ತೊಗೋಬೇಕಂದ್ರೆ ಜಾಕ್ ಮಷೀನು ತುಂಬ ರೇಟು, 25,000 ಅಂತೆ. ಹೀಗಾಗಿ ಇದರಲ್ಲೇ ತೆಗಿತಾ ಇದ್ದೀನಿ ನೋಡಿ. ಏನು ಮಾಡೋದು, ಒಂದೇ ಸಲ ಅಷ್ಟು ಅಮೌಂಟ್ ಹಾಕಿ ತೊಗೊಳೋದಕ್ಕೆ ಆಗಲ್ಲ. ಇದರಲ್ಲೇ ತೆಗಿತಾ ಇದ್ದೀನಿ. ಈಗ 30 ವರ್ಷ ಆಯಿತು ಇದರಲ್ಲೇ ಮಾಡ್ತಾ ಇದ್ದೀನಿ ನೋಡಿ. ಮತ್ತೆ ಮುಂದೆ ನೋಡಿದ್ರಾಯಿತು. ಈಗಂತೂ ಇದರಲ್ಲೇ ಸ್ಟಿಚ್ ಮಾಡ್ತಾನೇ ಇದ್ದೀನಿ. ಎಷ್ಟೇ ಪ್ರಾಬ್ಲಮ್ ಆದರೂ ಸರಿ ಮಾಡಿಕೊಂಡು ಇದರಲ್ಲೇ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಕ್ರಾಸ್ ಬೆಲ್ಟನ್ನು ಈ ಥರ ಸ್ಟಿಚ್ ಮಾಡಿ ಇಟ್ಕೋಬೇಕು ಫಸ್ಟು. ಈಗ ಇನ್ನೊಂದು ಕ್ರಾಸ್ ಬೆಲ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ. 4 ಪದರ ತೊಗೊಂಡಿದ್ದೀನಿ ನಾನು. ಈ ಥರ 4 ಪದರ ತೊಗೊಂಡು ಸ್ಟಿಚ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಬ್ಲೌಸಿಗೆ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ತುಂಬ ಗಟ್ಟಿ ಆಗುತ್ತೆ, ಏನೂ ಆಗಲ್ಲ. ಲೈನಿಂಗು ಹರಿದೋಯ್ತು ಅನ್ನೋ ಟೆನ್ಷನ್ ಇಲ್ಲ, ಏನಿಲ್ಲ. ಈ ಥರ 2 ಬಟ್ಟೆ ಹಾಕ್ಕೊಂಡು ಸ್ಟಿಚ್ ಮಾಡಬೇಕು ಯಾವಾಗಲೂ ಕ್ರಾಸ್ ಬೆಲ್ಟನ್ನು. ಈಗ ದೊಡ್ಡ ದೊಡ್ಡ ಟೇಲರೆಲ್ಲ ಒಂದೇ ಪದರ ಹಾಕಿ ಹೊಲಿತಾರೆ. ಅವರು ಬ್ಲೌಸ್ ಹಿಡಿದ್ರೆ ಹಿಂಗೆ ಲಳಗ ಬಳಗ ಇರುತ್ತೆ, ಆ ಥರ ಇರುತ್ತೆ. ಏನು ಗಟ್ಸಾಣಿನೇ ಇರಲ್ಲ ಬ್ಲೌಸಲ್ಲಿ ಅಷ್ಟು. ಮತ್ತು ಸ್ಟಿಚ್ಚು ಕೂಡ ಒಂದೊಂದೇ ಹಾಕ್ತಾರೆ ಅವರು, ಡಬಲ್ ಸ್ಟಿಚ್ಚು ಕೂಡ ಹಾಕಲ್ಲ. ಆದರೆ ರೇಟ್ ಮಾತ್ರ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ ಅವ್ರದ್ದು. ಏನೋ ಒಂದು ಫಿನಿಶಿಂಗ್ ಇರುತ್ತೆ, ಆಮೇಲೆ ಇಸ್ತ್ರಿ ಮಾಡಿರ್ತಾರೆ, ಅಷ್ಟಕ್ಕೆ ಅವ್ರದ್ದು ಅಷ್ಟು ರೇಟ್ ತೊಗೋತಾರೆ ನೋಡಿ. ನಾವು ತೊಗೊಳೋಕ್ಕಿಂತ ಡಬಲ್ ರೇಟ್ ಅವರು ತೊಗೊಳ್ತಾರೆ. ಹೀಗಾಗಿ ಶಾಪ್ ಇಟ್ಟರೆ ಒಂದು ಲೆಕ್ಕದಲ್ಲೇ ಒಳ್ಳೆಯದು. ಆದರೆ ಹೆಣ್ಮಕ್ಳಿಗೆ ಜಾಸ್ತಿ ಮನೆಯಲ್ಲಿ ಹೊರಗೆ ಮಾಡೋದಂದರೆ ಕಷ್ಟ ಆಗುತ್ತೆ ನೋಡಿ. ಜೆಂಟ್ಸಿಗಾದರೆ ಪರವಾಗಿಲ್ಲ, ಅವರಿಗೊಂದು ಸ್ಟಿಚ್ ಮಾಡೋದಷ್ಟೇ ಕೆಲಸ ಇರುತ್ತೆ. ಹೆಣ್ಮಕ್ಳಿಗಾದರೆ ತುಂಬಾ ಕಷ್ಟ ಆಗುತ್ತೆ. ಮನೆಯಲ್ಲೂ ಮಾಡು, ಹೊರಗಡೆನೂ ಮಾಡು ಅಂದರೆ ತುಂಬಾ ಕಷ್ಟ ಆಗುತ್ತೆ ನೋಡಿ. ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಈಗ ನೋಡಿ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು. ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ಅಂದರೆ ಏನು ಮೇಲ್ಗಡೆ ಹೊಲಿಗೆ ಏನು ಕಾಣಲ್ಲ ಈ ಥರ ಸ್ಟಿಚ್ ಮಾಡೋದ್ರಿಂದ. ಕ್ರಾಸ್ ಬೆಲ್ಟು ಕ್ಲಿಯರಾಗಿ ನಾನು ತೋರಿಸಿಲ್ಲ ನಿಮಗೆ. ಏನಾದರೂ ಬೇಕಂದರೆ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಹಾಕ್ತೀನಿ, ಕಮೆಂಟ್ ಮಾಡಿದರೆ. ಎಲ್ಲನೂ ತೋರಿಸ್ತಾ ಇದ್ದರೆ ತುಂಬ ಲೆಂತಿ ಆಗುತ್ತೆ ನೋಡಿ ವಿಡಿಯೋ ಅಂತ ಹೇಳಿ ಸ್ವಲ್ಪನೇ ತೋರಿಸಿದ್ದೀನಿ. ಬೇಕಂದರೆ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಹಾಕ್ತೀನಿ ಇದ್ರ ಬಗ್ಗೆ, ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡೋದ್ರ ಬಗ್ಗೆ. ನೋಡಿ ಈ ಥರ ತಿರುಗಿಸ್ಕೋಬೇಕು ಕ್ರಾಸ್ ಬೆಲ್ಟನ್ನು ನೋಡಿ. ಎಲ್ಲೂ ಒಂದು ಸ್ಟಿಚ್ ಸಹಿತ ಕಾಣಲ್ಲ, ಅಷ್ಟು ಚೆನ್ನಾಗಿ ನೀಟಾಗಿ ಬರುತ್ತೆ. ಈ ಥರ ಸ್ಟಿಚ್ ಮಾಡೋದ್ರಿಂದ ಈ ಥರ ಕಾಣುತ್ತೆ ನೋಡಿ. ಮೇಲ್ಗಡೆ ಸ್ಟಿಚ್ ಸ್ವಲ್ಪನೂ ಕಾಣಲ್ಲ, ಅಷ್ಟು ನೀಟಾಗಿ ಬರುತ್ತೆ ಈ ರೀತಿ ಸ್ಟಿಚ್ ಮಾಡೋದ್ರಿಂದ. ಒಬ್ಬೊಬ್ಬರು ಒಂದೊಂದು ಥರ ಸ್ಟಿಚ್ ಮಾಡ್ತಾರೆ ಕ್ರಾಸ್ ಬೆಲ್ಟು. ನಾವು ಈ ಥರನೇ ಸ್ಟಿಚ್ ಮಾಡೋದು ಯಾವಾಗಲೂ. ನಾವು ಕಲ್ತಿದ್ದು ಕೂಡ ಈ ಥರನೇ, ನಾವು ಯಾವಾಗಲೂ ಸ್ಟಿಚ್ ಮಾಡೋದು ಕೂಡ ಈ ಥರನೇ. ಮತ್ತು ಬೇರೆ ಬೇರೆ ಸುಲಭ ರೀತಿಯಲ್ಲಿದೆ, ಆದರೆ ಮೇಲ್ಗಡೆ ಎಲ್ಲ ಸ್ಟಿಚ್ ಕಾಣುತ್ತೆ ಅದರಲ್ಲಿ. ಆಮೇಲೆ ಅಷ್ಟು ನೀಟಾಗೂ ಕಾಣಲ್ಲ, ನೋಡೋದಕ್ಕೆ ನೀಟಾಗಿ ಕಾಣಲ್ಲ. ಈ ಥರ ಸ್ಟಿಚ್ ಮಾಡಿದರೆ ನೀಟಾಗಿ ಕಾಣುತ್ತೆ. ನೀವು ಕೂಡ ಇದೇ ಥರ ಸ್ಟಿಚ್ ಮಾಡಿ, ಚೆನ್ನಾಗಿರುತ್ತೆ.
ಬಿಗ್ನರ್ಸ್ ಆಗಿದ್ದರೆ ಇದೇ ಥರ ಕಲ್ತ್ಕೊಳ್ಳಿ. ಈಗ ನೋಡಿ ಹುಕ್ಸ್ ಪಟ್ಟಿ ಎಲ್ಲ ಹಚ್ಕೊಂಡಿದ್ದೀನಿ. ಈ ರೀತಿ ಹಚ್ಕೋಬೇಕು ಹುಕ್ಸ್ ಪಟ್ಟಿನ. ನೀವು ಒಂದೊಂದಾಗಿ ಈ ಥರ ನೋಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಬ್ಲೌಸು ಸ್ಟಿಚ್ ಮಾಡೋದು ತುಂಬಾ ಈಸಿ ಆಗುತ್ತೆ. ನೋಡ್ತಾ ಇರಬೇಕು, ಯಾವಾಗಲೂ ಸ್ಟಿಚ್ ಮಾಡೋ ವಿಡಿಯೋನ ನೀವು ನೋಡ್ತಾನೇ ಇದ್ದರೆ ಅದೇ ನಿಮಗೆ ತಲೆಯಲ್ಲಿ ಅದೇ ಇರುತ್ತೆ. ಆಮೇಲೆ ಸ್ಟಿಚ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಯಾವ ಥರ ಸ್ಟಿಚ್ ಮಾಡ್ತಾರೆ ಇವರು, ಯಾವ್ಯಾವ ಪಾರ್ಟ್ಸು ಯಾವ್ಯಾವ ಥರ ಸ್ಟಿಚ್ ಮಾಡ್ತಾರೆ ಅಂತ ನೋಡ್ತಾ ಇರಬೇಕು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.